ಜನಗಣತಿ 2027. ಈಗಾಗಲೇ ನಾವು HLB ಲೇಔಟ್ ಮ್ಯಾಪ್ ಅನ್ನ ತಯಾರಿಸ್ಕೊಂಡಾಗ್ಲೇ ನಮ್ಗೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗುತ್ತೆ. ಮತ್ತೆ ನಾವು ಸೆನ್ಸಸ್ ಮಾಡಕ್ ಹೋದಾಗ್ಲೂ ಕೂಡ ಕೆಲವೊಂದು ಗೊಂದಲಗಳು ಉಂಟಾಗುತ್ತೆ. ಆಯಾ ಸಂದರ್ಭಗಳು ಯಾವುದು ಅಂತ ಇಲ್ಲಿ ಒಂದು 10 ಅಥವಾ ಒಂದು 8 ಕಟ್ಟಡಗಳನ್ನ ನಾವು ಗಣತಿ ಮಾಡ್ಬೇಕಾದ್ರೆ ಯಾವ ರೀತಿಯ ಗೊಂದಲ ಉಂಟಾಗಬಹುದು ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ. ಈ ಕಟ್ಟಡದ ಸಂಖ್ಯೆ 1 ಅಂತ ಇದ್ರೆ CN1 ಅಂತ ನಾವು ಕಟ್ಟಡದ ಮೇಲೆ ಬರ್ದಿರ್ತೀವಿ. ಆ ಕಟ್ಟಡದ ವಿಧ ಏನಪ್ಪಾ ಅಂದ್ರೆ ಕಚ್ಚಾ ಕಟ್ಟಡ, ಬಳಕೆ ವಾಸಕ್ಕಾಗಿ ಬಳಸ್ತಾ ಇದ್ದಾರೆ. ಇಲ್ಲಿ ಒಂದು ಕಟ್ಟಡದಲ್ಲಿ ಒಂದು ಕುಟುಂಬ ವಾಸ ಮಾಡ್ತಾ ಇದೆ. ಹಾಗಾದ್ರೆ ಆ ಜನಗಣತಿ ಮನೆ ಸಂಖ್ಯೆ 0001, ಆ ಕುಟುಂಬದ ಸಂಖ್ಯೆ 001. ಅದು ಮುಖ್ಯಸ್ಥರ ಹೆಸರು ರಾಜು. ಇವ್ರೇನಾದ್ರು ಸೆಲ್ಫ್ ಎನಿಮರೇಷನ್ ಮಾಡ್ಕೊಂಡಿದ್ರೆ ಐಡಿಯನ್ನ ಅಲ್ಲಿ ಫಿಲ್ ಮಾಡ್ಬೇಕು. ಅವರ ಫೋನ್ ನಂಬರ್ ಮತ್ತೆ ಶರಾದಲ್ಲಿ ಬೇಕಾದ್ರೆ ಆ ಕುಟುಂಬದಲ್ಲಿ ಇರುವ ಜನಸಂಖ್ಯೆಯನ್ನ ಬರಿಬಹುದು. ಹಾಗೆ ಎರಡನೇ ಮನೆಗೆ ಹೋದಾಗ CN2, ಇದು ಪಕ್ಕಾ ಮನೆ, ಇದನ್ನು ಕೂಡ ವಾಸಕ್ಕಾಗಿ ಬಳಸ್ತಾ ಇದ್ದಾರೆ. ಇಲ್ಲಿ ಒಂದು ಕಟ್ಟಡ ಒಂದು ಕುಟುಂಬ ವಾಸ ಮಾಡ್ತಿದೆ. ಈಗ ಜನಗಣತಿ ಮನೆ ಸಂಖ್ಯೆ ಏನಾಯ್ತು 002, ಕುಟುಂಬದ ಸಂಖ್ಯೆ 002. ಇವರು ಮುಖ್ಯಸ್ಥರ ಹೆಸರು ಅಂದಾನಿ. ಇಲ್ಲಿ ನಾವು ಜನಗಣತಿ ಮನೆ ಸಂಖ್ಯೆ ಮತ್ತೆ ಕುಟುಂಬದ ಸಂಖ್ಯೆಯನ್ನ ನಾವು ಎಂಟ್ರಿ ಮಾಡಲ್ಲ, ಇದು ಆಪ್ ನಲ್ಲೇ ಆಟೋ ಫೆಚ್ ಆಗುತ್ತೆ. ನೆಕ್ಸ್ಟ್ ಕಟ್ಟಡ ಸಂಖ್ಯೆ CN3, ಇದು ಪಕ್ಕಾ ಕಟ್ಟಡ, ವಾಸಕ್ಕಾಗಿ ಬಳಸ್ತಾ ಇದ್ದಾರೆ. ಒಂದು ಕಟ್ಟಡ ಇದೆ, 2 ಜನಗಣತಿ ಮನೆ ಇದೆ. ಆಗ ಜನಗಣತಿ ಮನೆ ಸಂಖ್ಯೆ 0003, 0004 ಆಗುತ್ತೆ. ಹಾಗೆ ಅದರಲ್ಲಿ 2 ಕುಟುಂಬ ಇರೋದ್ರಿಂದ 003, 004 ಕುಟುಂಬಗಳು ಆಗುತ್ತೆ. ಒಂದು ಕುಟುಂಬದ ಮುಖ್ಯಸ್ಥರ ಹೆಸರು ಮಹೇಶ್, ಇನ್ನೊಂದು ಕುಟುಂಬದ ಮುಖ್ಯಸ್ಥರ ಹೆಸರು ರವಿ. ಈಗ ಇವರು ಸೆಲ್ಫ್ ಎನಿಮರೇಷನ್ ಮಾಡ್ಕೊಂಡಿದ್ದಾರೆ, ಇದರಲ್ಲಿ ಒಬ್ರು ಮಾಡ್ಕೊಂಡಿದ್ದಾರೆ. ಆದ್ರೆ ಎಂಟ್ರಿಯನ್ನ ನಾವಿಲ್ಲಿ ಮಾಡ್ಕೋಬಹುದು, ಮತ್ತೆ ಅವ್ರ ಫೋನ್ ನಂಬರ್ ಅನ್ನ ತಗೋಬಹುದು. ನೆಕ್ಸ್ಟ್ ಕಟ್ಟಡ CN4, ಇದು ಪಕ್ಕಾ ಕಟ್ಟಡ, ಇದು ವಾಸೇತರಕ್ಕೆ ಬಳಸ್ತಾ ಇದ್ದಾರೆ. ಅಂದ್ರೆ ಒಂದು ಕಟ್ಟಡ ಇದೆ, ಜನಗಣತಿ ಮನೆ ಇದೆ, ಆದ್ರೆ ಇದು ವಾಸ ಮಾಡ್ತಾ ಇಲ್ಲ. ಉದಾಹರಣೆಗೆ ಅಂಗಡಿ, ಹೋಟೆಲ್ ಆ ತರದ್ದು. ಇಲ್ಲಿ ಜನಗಣತಿ ಮನೆ ಸಂಖ್ಯೆ 0005, ಕುಟುಂಬದ ಸಂಖ್ಯೆ ಇದಕ್ಕೆ ಬರಲ್ಲ. ನೆಕ್ಸ್ಟ್ ಕಟ್ಟಡ CN5, ಇದು ಪಕ್ಕಾ ಕಟ್ಟಡ, ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಕಟ್ಟಡ ಒಂದು ಜನಗಣತಿ ಮನೆ, 2 ಸಾಮಾನ್ಯ ಕುಟುಂಬಗಳು ವಾಸ ಇದೆ. ಅಂದ್ರೆ ಒಂದು ಕಟ್ಟಡದಲ್ಲಿ ಒಂದೇ ಒಂದು ಜನಗಣತಿ ಮನೆ ಇದೆ, ಅದ್ರೊಳಗಡೆ 2 ಕುಟುಂಬ ಇದ್ದಾರೆ. ಜನಗಣತಿ ಮನೆ ಸಂಖ್ಯೆ 0006. ಈಗ ಈ ಜನಗಣತಿ ಮನೆ ಸಂಖ್ಯೆ ಅನ್ನೋದನ್ನ ನಾವು ಅದರಲ್ಲಿ ಎಂಟ್ರಿ ಮಾಡಕ್ ಹೋಗಲ್ಲ, ಅದು ಒಂದಾದ್ಮೇಲೊಂದು ಮನೆಯ ನಂತರ ಸೀರಿಯಲ್ ಆಗಿ ಅದೇ ಆಟೋ ಫೆಚ್ ಆಗುತ್ತೆ. ಮತ್ತೆ ಕುಟುಂಬ ಸಂಖ್ಯೆ ಅಲ್ಲಿ 2 ಕುಟುಂಬ ಇರೋದ್ರಿಂದ ಅದು ಕೂಡ ಕ್ರಮಾನುಗತವಾಗಿ ಹೆಚ್ಚುತ್ತಾ ಹೋಗುತ್ತೆ. 005, 006 ಆ ಮುಖ್ಯಸ್ಥರ ಹೆಸರನ್ನ ಇಲ್ಲಿ ಬರ್ಕೊಳ್ತೀವಿ. ಹಾಗೆ ನೆಕ್ಸ್ಟ್ ಕಟ್ಟಡ CN6, ಇದು ಪಕ್ಕಾ ಕಟ್ಟಡ, ಇದು ವಾಸಕ್ಕಾಗಿ ಬಳಸ್ತಾ ಇದ್ದಾರೆ. ಇಲ್ಲಿ ಒಂದು ಕಟ್ಟಡ 2 ಜನಗಣತಿ ಮನೆಗಳಿದಾವೆ. ಒಂದು ಮನೆಯಲ್ಲಿ 3 ಕುಟುಂಬ, ಮತ್ತೊಂದು ಮನೆಯಲ್ಲಿ 2 ಕುಟುಂಬ. ಸಾಮಾನ್ಯವಾಗಿ ಇಂಥ ಕುಟುಂಬಗಳು ಹಳ್ಳಿಗಳೆಲ್ಲ ಅಥವಾ ದೊಡ್ಡ ದೊಡ್ಡ ಕುಟುಂಬಗಳನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಇದು ಜನಗಣತಿ ಮನೆ ಸಂಖ್ಯೆ 007 ಆಗುತ್ತೆ. ಕುಟುಂಬದ ಸಂಖ್ಯೆ ನೋಡಿ, ಒಂದು ಮನೆಯಲ್ಲಿ 3 ಕುಟುಂಬ ಇದೆ, 007, 008, 009. ಮಣಿ, ಅಮರ್, ಅಶೋಕ್ ಅಂತಕ್ಕಂಥವರ 3 ಕುಟುಂಬ ಇದೆ. ಇದು ಜನಗಣತಿ ಮನೆ ಸಂಖ್ಯೆ 1, ಒಂದೇ ಮನೆಯಲ್ಲಿ 3 ಕುಟುಂಬ ಇದೆ. ಹಾಗೆ 0008, ಇನ್ನೊಂದು ಜನಗಣತಿ ಮನೆಯಲ್ಲಿ 2 ಕುಟುಂಬ ಇದೆ, 0, 10, 11 ಅಂತಕ್ಕಂಥ 2 ಕುಟುಂಬ ಇದೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಇನ್ನೊಂದು ಕಟ್ಟಡ, ಮುಂದಿನ ಕಟ್ಟಡ, ಅದು ಪಕ್ಕ ವಾಸ ಮತ್ತೆ ಇತರೆ ಬಳಕೆಗೆ. ಇಲ್ಲಿ ಒಂದೇ ಕಟ್ಟಡ ಇದೆ, 2 ಜನಗಣತಿ ಮನೆ ಇದೆ, ಒಂದು ವಾಸಕ್ಕೆ ಬಳಕೆ ಮಾಡ್ತಿದ್ದಾರೆ, ಮತ್ತೊಂದು ಅಂಗಡಿ. ನಾವು ಹೋದಾಗ ಈ ತರ ಸಿಚುವೇಶನ್ ಸಿಗುತ್ತೆ. 2 ಕಟ್ಟಡ ಇರುತ್ತೆ, 2 ಜನಗಣತಿ ಮನೆ ಇರುತ್ತೆ, ಒಂದೇ ಕಟ್ಟಡ ಇರುತ್ತೆ, ಒಂದು ವಾಸ ಮಾಡ್ತಿರ್ತಾರೆ, ಒಂದು ಅಂಗಡಿಯಾಗಿ ಕೊಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಜನಗಣತಿ ಮನೆ ಸಂಖ್ಯೆ 009, ಕುಟುಂಬದ ಸಂಖ್ಯೆ 12, ಕುಟುಂಬದ ಮುಖ್ಯಸ್ಥರ ಹೆಸರು ಕಿರಣ್. ಹಾಗೂ ನೆಕ್ಸ್ಟ್ ಇನ್ನೊಂದು ಅಂಗಡಿ ಇದೆ, ಅದು ಕೂಡ ಜನಗಣತಿ ಮನೆ ಸಂಖ್ಯೆ 10 ಅಂತ ಹಾಕೊಳ್ತೀವಿ. ನೆಕ್ಸ್ಟ್ ಕಟ್ಟಡದ ಸಂಖ್ಯೆ
CN8 ಈ CN1 CN2 CN3 ಅನ್ನೋದನ್ನ ನಾವು ಕಟ್ಟಡದ ಮೇಲ್ಭಾಗದಲ್ಲಿ ಬರ್ದಿರ್ತೀವಿ. ಇದನ್ನ ನಾವೇ ಬರೆಯುವಂಥದ್ದು. ಆದ್ರೆ ಜನಗಣತಿ ಮನೆ ಸಂಖ್ಯೆ ಮತ್ತೆ ಕುಟುಂಬದ ಸಂಖ್ಯೆ ಮಾತ್ರ ಆಪ್ ಅಲ್ಲಿ ನಾವು ಸೆನ್ಸಸ್ ಮಾಡುವಾಗ ಅದು ಆಟೋ ಫೆಚ್ ಆಗುತ್ತೆ. ಇಲ್ಲಿ ವಾಸ ಮತ್ತು ಇತರ ಬಳಕೆ ಯಾವುದು ಸಂಸ್ಥಾ ರೂಪದ ಒಂದು ನಮಗೆ ಸಿಗುತ್ತೆ ಕಟ್ಟಡ. ಸಂಸ್ಥಾ ರೂಪ ಅಂತಂದ್ರೆ ಅದು ಜನಗಣತಿ ಮನೆ ಸಂಖ್ಯೆ 12 ಆಗುತ್ತೆ. ಸಂಸ್ಥಾ ರೂಪ ಅಂದ ತಕ್ಷಣ 99999 ಅನ್ನೋ ನಂಬರ್ ಇಲ್ಲಿ ಆಟೋ ಫೆಚ್ ಆಗುತ್ತೆ. ಈ ರೀತಿ ಸೆನ್ಸಸ್ ಮಾಡುವಾಗ್ಲೇ ಈ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ನಾವು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ನಮ್ಗೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ. ಎಷ್ಟು ಜನಗಣತಿ ಮನೆ ಸಂಖ್ಯೆ ಇದೆ, ಕುಟುಂಬದ ಸಂಖ್ಯೆಗಳು ಎಷ್ಟಿದೆ, ಮತ್ತೆ ಅವರ ಫೋನ್ ನಂಬರ್ ಇರುತ್ತೆ. ಈ ಒಂದು ವೇಳೆ ಯಾವುದೋ ಒಂದು ಕಟ್ಟಡದಲ್ಲಿ ಕುಟುಂಬದ ಮುಖ್ಯಸ್ಥರು ಇರಲ್ಲ, ಬೀಗ ಹಾಕಿರುತ್ತೆ, ಅಂತದನ್ನು ಕೂಡ ನಾವು ಇಲ್ಲಿ ಗುರುತು ಮಾಡ್ಕೊಂಡ್ರೆ ಮತ್ತೆ ಹೋಗೋದಕ್ಕೆ ಸುಲಭ ಆಗುತ್ತೆ, ಮತ್ತೊಂದ್ಸರಿ ಆ ಮನೆಗೆ ಭೇಟಿ ಕೊಡೋದಕ್ಕೆ ಸುಲಭ ಆಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಸೆಲ್ಫ್ ಎನ್ಯುಮರೇಷನ್ ID ಅದನ್ನು ಎಂಟ್ರಿ ಮಾಡ್ಕೊಂಡ್ರೆ ಕೊನೆಯಲ್ಲಿ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡಿರೋರು ಎಷ್ಟು ಜನ, ಮತ್ತೆ ಜನಗಣತಿ ಮನೆಗಳು ಎಷ್ಟಿತ್ತು, ಜನಗಣತಿ ಕಟ್ಟಡಗಳು ಎಷ್ಟಿತ್ತು, ಮತ್ತೆ ಕಚ್ಚಾ ಕಟ್ಟಡಗಳು ಎಷ್ಟಿತ್ತು, ಪಕ್ಕಾ ಕಟ್ಟಡಗಳು ಎಷ್ಟಿತ್ತು, ವಾಸ ಮತ್ತು ವಾಸೇತರ ಜನಗಣತಿ ಮನೆಗಳು ಎಷ್ಟಿತ್ತು ಅನ್ನೋ ಕೂಡ ಮಾಹಿತಿ ನಮ್ಗೆ ಈ ಒಂದು ಫಾರ್ಮ್ ಅನ್ನ ಫಿಲ್ ಮಾಡ್ಕೊಳ್ಳೋದ್ರಿಂದ ಸಿಗುತ್ತೆ. ಇದು ತುಂಬಾ ಏನು ಕೆಲಸ ಅನ್ಸಲ್ಲ. ಒಂದು ಮನೆಗೆ ಹೋದಾಗ ನಾವು ಆಪ್ ಅಲ್ಲಿ ಒಂದು ಮನೆಗೆ ಸೆನ್ಸಸ್ ಮಾಡುವಾಗ 2 ಲೈನ್ ಬರ್ಕೋಬಹುದು, ಈಸಿಯಾಗಿ ಬರ್ಕೋಬಹುದು. ಈ ರೀತಿ ಬರ್ದಿಟ್ಕೊಂಡ್ರೆ ಕೊನೆಯಲ್ಲಿ ದೃಢೀಕರಣ ಕೇಳಿದಾಗ ನಾವು ಕೊಡೋದಿಕ್ಕೆ ನಮ್ಗೆ ಸಿಗುತ್ತೆ. ಇದು ಕೇವಲ ಇಲಾಖೆಯಿಂದ ಬಂದಿರತಕ್ಕಂತ ಫಾರ್ಮ್ಯಾಟ್ ಅಲ್ಲ, ನಮ್ಮ ಮಾಹಿತಿಗಾಗಿ ನಾವು ಇಟ್ಕೋಬಹುದು. ಇನ್ನೊಂದ್ಸರಿ ಆ ಫಾರ್ಮ್ಯಾಟ್ ನ ನೋಡೋಣ. ಈ ಫಾರ್ಮ್ಯಾಟ್ ಮತ್ತೊಂದ್ಸರಿ ಹೇಳ್ತಾ ಇದೀನಿ, ಈ ಫಾರ್ಮ್ಯಾಟ್ ಕಡ್ಡಾಯವಾಗಿ ಬರಬೇಕು ಅಂತ ಅಲ್ಲ, ಆದ್ರೆ ಇದು ನಮ್ಮ ಮಾಹಿತಿಗಾಗಿ ಇದ್ದರೆ ತುಂಬಾ ಒಳ್ಳೇದು. ಇದು ನಮಗೆ ಒಂದು ಹೆಲ್ಪಿಂಗ್ ಟೂಲ್ ತರ. ನಾವು ಪ್ರತಿಯೊಂದು ಮನೆಗೂ ಸೆನ್ಸಸ್ ಮಾಡುವಾಗ ಇದೊಂದು ಲೈನ್ ಅನ್ನ ಫಿಲ್ ಮಾಡ್ಕೊಂಡ್ರೆ ನೆಕ್ಸ್ಟ್ ದೃಢೀಕರಣ ಕೊಡುವಾಗ ಮತ್ತೆ ಎಷ್ಟು ಸೆನ್ಸಸ್ ಮಾಡಿದ್ವಿ ಅದರದ ಅಂಕಿ ಸಂಖ್ಯೆಗಳನ್ನ ಕೇಳಿದಾಗ ನಮ್ಮ ಹತ್ರ ಸಂಪೂರ್ಣ ಮಾಹಿತಿ ಇದರಿಂದ ಕೊಡಬಹುದು. ಉದಾಹರಣೆಗೆ ಇಲ್ಲಿ ಕ್ರಮ ಸಂಖ್ಯೆ ಹಾಕೊಂಡಿರ್ತೀವಿ, ಎಷ್ಟು ಮಾಡಿದ್ವಿ ಅಂತ, ಕಟ್ಟಡದ ಸಂಖ್ಯೆ ಕೊಟ್ಕೊಂಡಿರ್ತೀವಿ, ಏನು ನಾವು ಕಟ್ಟಡದ ಮೇಲೆ ಬರ್ದಿರ್ತೀವಿ CN1 2 ಅಂತ ಅದನ್ನ ಬರ್ಕೊಳ್ತೀವಿ. ಕಟ್ಟಡದ ವಿಧ, ಅದು ಪಕ್ಕಾ ಕಟ್ಟಡನ ಅಥವಾ ಕಚ್ಚಾ ಕಟ್ಟಡನ, ವಾಸೇತನ ಅಂತ ಬರ್ಕೋತೀವಿ. ಜನಗಣತಿ ಮನೆ ಸಂಖ್ಯೆ ಇದನ್ನ ನಾವು ಬರ್ಕೊಳ್ಳಲ್ಲ, ಆಪ್ ಅಲ್ಲಿ ನಾವು ಸೆನ್ಸಸ್ ಮಾಡುವಾಗ ಅದೇ ಆಟೋ ಜನರೇಟ್ ಆಗುತ್ತೆ. ಹಾಗೆ ಕುಟುಂಬದ ಸಂಖ್ಯೆ ಕೂಡ ಅಲ್ಲೇ ಆಟೋ ಜನರೇಟ್ ಆಗುತ್ತೆ. ಮುಖ್ಯಸ್ಥರ ಹೆಸರು ನಾವು ಅಲ್ಲಿ ಕೇಳಿ ಟೈಪ್ ಮಾಡ್ಬೇಕು, ಇಲ್ಲೂ ಕೂಡ ಬರ್ಕೋಬಹುದು. ಹಾಗೇನೆ ಸೆಲ್ಫ್ ಎನ್ಯುಮರೇಷನ್ ಆಗಿದ್ಯಾ ಅಂತ ಕೇಳ್ತೀವಿ, ಆಗಿದ್ರೆ ಆ ID ಅನ್ನ ಇಲ್ಲಿ ಎಂಟ್ರಿ ಮಾಡ್ಕೋಬಹುದು. ಫೋನ್ ನಂಬರ್ ಮತ್ತೆ ಶರ ಇನ್ನೇನಾದ್ರೂ ಇದ್ರೆ ಅಥವಾ ಅಂಗಡಿನೋ ಹೋಟೆಲೋ ಅದನ್ನು ಬರಿಬಹುದು. ಇಲ್ಲಾಂದ್ರೆ ಕುಟುಂಬ ಆದ್ರೆ ಕುಟುಂಬದಲ್ಲಿ ಎಷ್ಟು ಜನ ವಾಸ ಇದ್ದಾರೆ ಅಂತ ಬರ್ಕೊಂಡ್ರೆ ನಮ್ಗೆ ಒಟ್ಟು ಜನಸಂಖ್ಯೆ ಸಿಗುತ್ತೆ. ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡವ್ರು ಎಷ್ಟು ಅಂತ ಗೊತ್ತಾಗುತ್ತೆ, ಒಟ್ಟು ಎಷ್ಟು ಕುಟುಂಬಗಳನ್ನ ಗಣತಿ ಮಾಡಿದೀವಿ ಅಂತ ಗೊತ್ತಾಗುತ್ತೆ, ಎಷ್ಟು ಮನೆಗಳನ್ನ ಗಣತಿ ಮಾಡಿದೀವಿ ಅಂತ ಗೊತ್ತಾಗುತ್ತೆ, ಎಷ್ಟು ಪಕ್ಕಾ ಕಟ್ಟಡ ಇತ್ತು, ಎಷ್ಟು ಕಚ್ಚಾ ಕಟ್ಟಡ ಇತ್ತು ಅಂತ ಗೊತ್ತಾಗುತ್ತೆ. ಹಾಗೆ ಬಳಕೆನಲ್ಲಿ ವಾಸ ಮಾಡುವ ಕಟ್ಟಡಗಳೆಷ್ಟು, ವಾಸೇತರ ಕಟ್ಟಡಗಳೆಷ್ಟು ಅಂತ ಗೊತ್ತಾಗುತ್ತೆ. ಮತ್ತೆ ಒಟ್ಟು ಎಷ್ಟು ನಮ್ಮ ಬ್ಲಾಕ್ ನಲ್ಲಿ ಎಷ್ಟು ಕಟ್ಟಡಗಳಿದೆ ಅನ್ನೋ ಕೂಡ ಮಾಹಿತಿ ಈ ಒಂದು ಫಾರ್ಮ್ಯಾಟ್ ತುಂಬಿಕೊಳ್ಳೋದ್ರಿಂದ ಗೊತ್ತಾಗುತ್ತೆ. ಮತ್ತೊಂದ್ಸರಿ ಹೇಳ್ತೀನಿ, ಈ ಫಾರ್ಮ್ಯಾಟ್ ನಾವು ನಮ್ಮ ಒಂದು ಸುಲಭದಕ್ಕೋಸ್ಕರ, ನಮ್ಮ ಮಾಹಿತಿಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ತರ ಮಾಡ್ಬೇಕು ಅಂತ ಎಲ್ಲೂ ಇಲ್ಲ, ಆದ್ರೆ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೇದು. ಮುಂದೆ ಕೊನೆಯಲ್ಲಿ ದೃಢೀಕರಣ ಕೇಳಿದಾಗ ನಮ್ಗೆ ಎಲ್ಲಾ ಮಾಹಿತಿಯು ಕರೆಕ್ಟ್ ಆಗಿ ಸಿಗುತ್ತೆ.